ಅಂತೂ ಇಂತೂ T20 ವರ್ಲ್ಡ್ ಕಪ್ ನ ಫೈನಲ್ ಸ್ಟೇಜ್ ಬಂದು ನಿಂತ್ಕೊಂಡಿದ್ವಿ. ಸೂಪರ್ 8 ನ ಮ್ಯಾಚಸ್ ಕೂಡ ಇನ್ನೇನು ಇವತ್ತಿಂದ ಸ್ಟಾರ್ಟ್ ಕೂಡ ಆಗಿದೆ. ಇವತ್ತು ಫಸ್ಟ್ ಮ್ಯಾಚ್ ಕೂಡ ಇರುವಂತದ್ದು ನ್ಯೂಜಿಲೆಂಡ್ ಮತ್ತೆ ಪಾಕಿಸ್ತಾನ. ಇದೇನಂತ ಹೈ ವೋಲ್ಟೇಜ್ ಮ್ಯಾಚ್ ಆಗಲ್ಲ ಅಂತ ಅನ್ಕೊಂತೀನಿ. ಏನಕ್ಕೆ ಅಂದ್ರೆ ಲಾಸ್ಟ್ ಮ್ಯಾಚ್ ನಾವು ನೋಡ್ಬಿಟ್ರಿ, ಇಂಡಿಯಾ ಮತ್ತೆ ಪಾಕಿಸ್ತಾನ ಒಳ್ಳೆ ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತೆ ಹಂಗೆ ಹಿಂಗೆ ಅನ್ಕೊಂಡು ಬಡ್ಡಿ ಮಕ್ಕಳು ಏನು ಫೈಟ್ ಕೊಡ್ಲಿಲ್ಲ. ಇವತ್ತು ಕೂಡ ಅಷ್ಟೇ ಇವ್ರದ್ದೇನ್ ಪಾಕಿಸ್ತಾನದವ್ರು ಏನ್ ಗೊತ್ತಾ, ವೀಕ್ ಟೀಮ್ ಗಳು ಸಿಕ್ಬಿಟ್ರೆ ಚಚ್ತಾರ ಅಷ್ಟೇ. ಲಾಸ್ಟ್ ನಮಿಬಿಯಾ ಮೇಲೆ ಎಲ್ಲ ಕೊಟ್ರಲ್ಲ 195 200 ನಿಯರ್ ಅನ್ನೋ ಟಾರ್ಗೆಟ್ ಕೊಟ್ರಲ್ಲ. ಸೊ ಆತರ ಆಗುತ್ತಷ್ಟೇ. ಇಂಥ ನ್ಯೂಜಿಲೆಂಡ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಸೌತ್ ಆಫ್ರಿಕಾ ಈ ತರ ಒಂದು ಟೀಮ್ ಗಳು ಸಿಕ್ಬಿಟ್ರು ಅಂದ್ರೆ ಇವರೆಲ್ಲಿ ಆಡೋದು ಕಂಡಿದೀವಿ ಕಿಸಿಯದ್ನ ಯಾವ ತರ ಕಿಸಿದಾರೆ ಅಂತ. ಸೊ ನೋಡ್ಬೇಕು ಇದನ್ನ ಮ್ಯಾಚ್ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇದನ್ನ ಬಿಡಿ, ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಇನ್ನ ನಾಳೆ ನಮ್ಗೆ ಇಂಪಾರ್ಟೆಂಟ್ ಮ್ಯಾಚ್ ಗುರು, ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ ಇದೆಯಲ್ಲ, ಒಂದು ಬಿಗ್ ಫೈಟ್ ಮ್ಯಾಚ್ ಕೂಡ ಆಗೋ ಎಲ್ಲ ಲಕ್ಷಣ ಕೂಡ ಕಾಣಿಸ್ತದೆ. ಏನಕ್ಕೆ ಅಂದ್ರೆ ಇಂಡಿಯನ್ ಬ್ಯಾಟ್ಸ್ಮನ್ಸ್ ಗಳು ಸೌತ್ ಆಫ್ರಿಕಾದ ಸ್ಪಿನ್ನರ್ಸ್ ಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಈಗಾಗಲೇ ಎರಡು ಟೀಮ್ ಕೂಡ ಅಷ್ಟೇ 4 ಮ್ಯಾಚಸ್ ಅನ್ನ ಕೂಡ ಕಂಟಿನ್ಯೂಸ್ ಗೆ ವಿನ್ ಕೂಡ ಆಗಿದೆ. ಸೌತ್ ಆಫ್ರಿಕಾ ಗ್ರೂಪ್ ಡಿ ಎಲ್ ಇತ್ತು, ಇದು ಗ್ರೂಪ್ ಎಲ್ ಇತ್ತು. ಎರಡು ಟೀಮ್ ಗಳು ಕೂಡ ಅಷ್ಟೇ 4 ಮ್ಯಾಚ್ ಅನ್ನ ಕಂಟಿನ್ಯೂಸ್ ಗೆ ವಿನ್ ಕೂಡ ಆಗಿದೆ. ಸೊ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, ಎರಡು ಟೀಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಕೂಡ ಇದೆ. ಅದಾದ್ಮೇಲೆ ಇನ್ನೊಂದೇನ್ ಜಿದ್ದಿದೆ ಅಂದ್ರೆ 2024ರಲ್ಲಿ ಎರಡು ಟೀಮ್ಗಳು ಫೈನಲ್ ತನಕ ಕೂಡ ಬಂದಿತ್ತು. ಇಂಡಿಯಾ ಕೇವಲ 7 ರನ್ನಿಂದ ವಿನ್ ಕೂಡ ಆಗಿತ್ತು. ಸೌತ್ ಆಫ್ರಿಕಾ ಕೇವಲ 7 ರನ್ನಿಂದ ಲಾಸ್ ಕೂಡ ಆಗಿತ್ತು. ಅದೊಂದು ಜಿತ್ ಕೂಡ ಇರುತ್ತೆ ಮಕ್ಕಳು. ನಮಗೆ 2024ರಲ್ಲಿ ಕೇವಲ 7 ರನ್ನಿಂದ ಸೋಲ್ಸಿದ್ದಾರೆ. ಹೆಂಗಾರು ಮಾಡಿ ಹೊಡಿಲೇಬೇಕು ಅಂತ ಅವರೊಂದ್ ಕಡೆ ಜಿತ್ ಕೂಡ ಇಟ್ಕೊಂಡಿದ್ರೆ, ಅದೇ ತರ ನಮ್ಮ ಇಂಡಿಯಾದಲ್ಲಿ ಕೂಡ ಒಂದು ಫೈಟ್ ಇದ್ದೇ ಇರುತ್ತೆ. ನೋಡ್ಬೇಕು ನಾಳೆ ಮ್ಯಾಚ್ ಯಾವ ತರ ಆಗುತ್ತೆ ಅಂತ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಅನಾಲಿಸ್ ಕೂಡ ಮಾಡೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯಿಂಗ್ 11 ಯಾವ ತರ ಇರ್ಬೋದು, ಅದಾದ್ಮೇಲೆ ಮತ್ತೆ ಪ್ಲೇಯರ್ ಪ್ರೊಡಿಕ್ಷನ್ ಯಾವ ತರ ಇರ್ಬೋದು, ನಾಳೆ ಮ್ಯಾಚ್ ಅಲ್ಲಿ ಏನಾಗುದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ ಗಳನ್ನ ಮುಂದೆ ಕೂಡ ನೋಡ್ತಾ ಇರಬಹುದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ ಬೇಗ, ಇದೇ ಖುಷಿಗೆ. ನಾಳೆ ಸಂಡೇ ಕೂಡ ಇರೋದ್ರಿಂದ ಸಂಜೆ 7 ಗಂಟೆಗೆ ಮ್ಯಾಚ್ ಕೂಡ ಇದೆ. ಹೆಂಗೋ ಸಂಜೆ ಟೈಮ್ ಈಸಿಯಾಗಿ ಕಳೆದೋಗ್ಬಿಡುತ್ತೆ. ಅದಾದ್ಮೇಲೆ ಒಂದು ಒಳ್ಳೆ ಮ್ಯಾಚ್ ಕೂಡ ನೋಡಕ್ ನಮಗೆ ಸಿಗುವಂತದ್ದು. ಅದಾದ್ಮೇಲೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ಈ ಒಂದು ಮ್ಯಾಚ್ ಕೂಡ ನಡೀತಿರುವಂತದ್ದು. ಈ ಪಿಚ್ ಯಾವ ತರ ಅಂದ್ರೆ ಬ್ಯಾಟ್ಸ್ಮನ್ಸ್ ಗಳಿಗೆ ಸ್ಟಾರ್ಟಿಂಗ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದ್ರೆ ಇದು ರೆಡ್ ಸಾಯಿಲ್ ಪಿಚ್ ಆಗಿರೋದ್ರಿಂದ ಬ್ಯಾಟ್ಸ್ಮನ್ ಗಳಿಗೆ ಸ್ಟಾರ್ಟಿಂಗ್ ಹೆಲ್ಪ್ ಕೂಡ ಆಗುತ್ತೆ. ಅದಾದ್ಮೇಲೆ ಸ್ಪಿನ್ನರ್ಸ್ ಗಳಿಗೆ ಈ ಒಂದು ಪಿಚ್ ಹೇಳಿ ಮಾಡ್ತಾ ಪಿಚ್ ಕೂಡ ಆಗಿದೆ. ಹಾಗಾಗಿ ನಾನು ನಿಮ್ಗೆ ಹೇಳಿದ್ದು ಈಸಿ ಇರೋದಿಲ್ಲ. ಇಂಡಿಯನ್ ಬ್ಯಾಟ್ಸ್ಮನ್ಸ್ ಗಳಿಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ ಸೌತ್ ಆಫ್ರಿಕಾದ ಕೆಲವೊಂದು ಬೌಲರ್ಸ್ ಗಳಿಗೆ ಅಂತ. ಸೊ ಹಾಗಾಗಿ ನಾಳೆ ಮ್ಯಾಚ್ ಅಲ್ಲಿ ಸ್ಟ್ರಗಲ್ ಮಾಡ್ತಾರ ಅಂದ್ರೆ ಕಿತ್ತು ಹೊಡಿತಾರ ಅಂತ ನೋಡ್ಬೇಕು. ಅದಾದ್ಮೇಲೆ ಇನ್ನೊಂದು ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಈ ಪಿಚ್ ಅಲ್ಲಿ ಟಾಸ್ ಅನ್ನ ಯಾರು ವಿನ್ ಆಗ್ತಾರೆ ಆಲ್ಮೋಸ್ಟ್ ಅವರು ಫಸ್ಟ್ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ತಾರೆ. ಏನಕ್ಕೆ ಈ ಒಂದು ಪಿಚ್ ಅಲ್ಲಿ ಚೇಸಿಂಗ್ ಅಂತ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಯಾರು ಮಾಡ್ತಾರೆ ಅವರಿಗೆ ಸ್ವಲ್ಪ ಪ್ಲಸ್ ಅಡ್ವಾಂಟೇಜ್ ಕೂಡ ಆಗುವಂತದ್ದು. ಇದುವರೆಗೂ ಸುಮಾರು 14 T20 ಮ್ಯಾಚಸ್ ಕೂಡ ಆಗಿದೆ. ಅದರಲ್ಲಿ 9 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಮ್ ವಿನ್ ಕೂಡ ಆಗಿದೆ. ಇನ್ನ ಉಳಿದದ್ದು ಚೇಸಿಂಗ್ ಮಾಡಿರೋ ಟೀಮ್ ಅಲ್ಲಿ ವಿನ್ ಕೂಡ ಆಗಿರುವಂತದ್ದು. ಅದಾದ್ಮೇಲೆ ಇದ್ರಲ್ಲಿ ನಾವು ಎಷ್ಟು ಸ್ಕೋರ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಂದ್ರೆ 170 ರಿಂದ 190 ನಿಯರ್ ರನ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮ್ಯಾಕ್ಸ್ ಅಂದ್ರೆ 130 ರಿಂದ 150 ರನ್ ಇಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಐ ಥಿಂಕ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಈ ಒಂದು ಪಿಚ್ ಅಲ್ಲಿ ರನ್ ಅಂದ್ರೆ ಸ್ಕೋರ್ ಮಾಡೋ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಏನಕ್ಕೆ ಡ್ಯೂ ಫ್ಯಾಕ್ಟರ್ ಕೂಡ ಮ್ಯಾಟರ್ ಆಗೋದ್ರಿಂದ. ಹಾಗಾಗಿ ಆಲ್ಮೋಸ್ಟ್ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಂದ್ರೆ ನಮ್ಮ ಇಂಡಿಯಾ ಟಾಸ್ ವಿನ್ ಆಗ್ಬಿಟ್ಟು ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತಂದ್ರೆ ಒಂದ್ ಕಡೆ ಅಡ್ವಾಂಟೇಜ್ ಕೂಡ ಆಗ್ಬಹುದು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಹೈಯೆಸ್ಟ್ ರನ್ ಅಂದ್ರೆ 234. ಒಂದ್ಸಲಿ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಮ್ಯಾಚ್ ಕೂಡ ಆಗಿತ್ತು. ಅದರಲ್ಲಿ 234 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ದು. ಸೊ ಇಲ್ಲಿ ಯಾವ ಟೀಮ್ ಟಾಸ್ ಅನ್ನ ವಿನ್ ಆಗುತ್ತೆ ಅವ್ರು ಆಲ್ಮೋಸ್ಟ್ ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡು 190+ ಹೊಡೆಯಕ್ಕೆ ಏಮನ್ನ ಕೂಡ ಇಟ್ಕೊಳ್ತಾರೆ. ಅಷ್ಟು ಹೊಡೆದ್ರು ಅಂದ್ರೆ ಈಸಿ ಕಂಟ್ರೋಲ್ ಮಾಡ್ಕೊಳ್ತಾರೆ ಪಕ್ಕ. ಇನ್ನ ಲಾಸ್ಟ್ 5 ಮ್ಯಾಚಸ್ ನ ರೆಕಾರ್ಡ್ಸ್ ಈ ಒಂದು ಪಿಚ್ ಅಲ್ಲಿ ನೋಡಕ್ ಹೋದ್ವಿ ಅಂದ್ರೆ ರೀಸೆಂಟ್ ಆಗಿ ಇಂಡಿಯಾ ಮತ್ತೆ ನೆದರ್ಲ್ಯಾಂಡ್ ಮ್ಯಾಚ್ ಕೂಡ ಆಯ್ತಲ್ಲ, ಅವಾಗ್ಲೂ ಕೂಡ ಅಷ್ಟೇ ಇಂಡಿಯಾಲಿ ವಿನ್ ಕೂಡ ಆಗಿದೆ. ಅದಾದ್ಮೇಲೆ ನ್ಯೂಜಿಲೆಂಡ್ ಮತ್ತೆ ಸೌತ್ ಆಫ್ರಿಕಾ ಫೆಬ್ರವರಿ 14ರಂದು ಮ್ಯಾಚ್ ಕೂಡ ಆಗಿತ್ತಲ್ಲ, ಅವಾಗ್ಲೂ ಕೂಡ ಅಷ್ಟೇ ಸೌತ್ ಆಫ್ರಿಕಾ ಅಲ್ಲಿ ವಿನ್ ಕೂಡ ಆಗಿರುವಂತದ್ದು. ಅದಾದ್ಮೇಲೆ ಸೌತ್ ಆಫ್ರಿಕಾ ಮತ್ತೆ ಅಫ್ಘಾನಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಆಯ್ತಲ್ಲ ಗುರು, ಡಬಲ್ ಓವರ್ ಬೆಂಕಿ ಮ್ಯಾಚ್, ಅದು ಕೂಡ ಇದೇ ಪಿಚ್ ಅಲ್ಲಿ ಆಗಿದ್ದು. ಅವಾಗ ಸೌತ್ ಆಫ್ರಿಕಾ ವಿನ್ ಕೂಡ ಆಗಿತ್ತು. ಅದಾದ್ಮೇಲೆ ಸೌತ್ ಆಫ್ರಿಕಾ ಮತ್ತೆ ಕೆನಡಾ ಸೇಮ್ ಪಿಚ್ ಅಲ್ಲಿ ಮ್ಯಾಚ್ ಕೂಡ ಆಗಿತ್ತು. ಅವಾಗ್ಲೂ ಕೂಡ ಸೌತ್ ಆಫ್ರಿಕಾ ವಿನ್ ಕೂಡ ಆಗಿದೆ. ಯಾವಾಗ್ಲೇ ಹೇಳಿದ್ನಲ್ಲ ಕೇವಲ 66 ರನ್ನಿಗೆ ಆಲ್ಔಟ್ ಮಾಡಿದ್ರು ನ್ಯೂಜಿಲೆಂಡ್ ಅನ್ನ ಅಂತ. ಅದು ಕೂಡ ಇದೇ ಪಿಚ್ ಅಲ್ಲಿ ಕೂಡ ಆಗಿರುವಂತದ್ದು. 2023ರಲ್ಲಿ 234 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು ಇಂಡಿಯಾದವರು. ನ್ಯೂಜಿಲೆಂಡ್ ಕೇವಲ 66 ರನ್ ಹೊಡೆದು ಆಲ್ಔಟ್ ಕೂಡ ಆಗಿದ್ರು. ಅದೊಂಥರ ಹಿಸ್ಟ್ರಿ ಆಗ್ಬಿಟ್ಟಿತ್ತು. ಸೊ ಈ 5 ಮ್ಯಾಚಸ್ ಅಲ್ಲಿ ಈಗಾಗಲೇ ಸೌತ್ ಆಫ್ರಿಕಾ 3 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದೆ. ಮತ್ತೆ ಈ ಒಂದು ಪಿಚ್ ನ ಕಂಪ್ಲೀಟ್ ಅನಾಲಿಸಿಸ್ ಅವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾವ ತರ ಇರುತ್ತೆ ಏನು ಅಂತ. ಸೊ ಇದೊಂದು ಸೌತ್ ಆಫ್ರಿಕಾಕ್ಕೆ ಎಲ್ಲೊಂದ್ ಕಡೆ ಪ್ಲಸ್ ಕೂಡ ಆಗ್ಬೋದು. ಮತ್ತೆ ರೀಸೆಂಟ್ ಆಗಿ ನೆದರ್ಲ್ಯಾಂಡ್ ಮತ್ತೆ ಇಂಡಿಯಾ ಮ್ಯಾಚ್ ಆದಾಗ ಅವಾಗ ನಮ್ಮ ಇಂಡಿಯಾ ಒಂದು ಮ್ಯಾಚ್
ಇಲ್ಲಿ ವಿನ್ ಕೂಡ ಆಗಿದೆ. ಸೊ ಹಾಗಾಗಿ ಇನ್ನೇನು ನಮ್ಮ ಇಂಡಿಯನ್ ಪಿಚ್ ಅಂದ್ಮೇಲೆ ಅವ್ರಿಗೆ ಕಂಪ್ಲೀಟ್ ಡೇಟಾ ಕೂಡ ಇರುತ್ತೆ. ಅದು ಕೂಡ ಸೌತ್ ಆಫ್ರಿಕಾದವರು ಈ ಪಿಚ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ನೋಡ್ಬೇಕು ನಾಳೆ ಯಾವ ತರ ಸೆಟ್ ಆಗ್ತಾರಾ ಇಲ್ವಾ ಅಂತ. ಇನ್ನ ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾದ ಪ್ಲೇಯಿಂಗ್ 11 ಅಲ್ಲ, ಪ್ರೆಡಿಟೆಡ್ 11 ಕಡೆ ಬರೋದಾದ್ರೆ, ಪ್ರೆಡಿಟೆಡ್ 11 ಅಂತ ಏನೋ ಕೇಳ್ತೀನಿ ಅಂದ್ರೆ ಟೀಮ್ ಅಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಕೂಡ ಆಗ್ಬೋದು. ಅದು ಪಿಚ್ ಕಂಡೀಷನ್ ಮೇಲೆ ಡಿಪೆಂಡ್ ಕೂಡ ಆಗುತ್ತೆ. ಹಾಗಾಗಿ ನಾಳೆ ಪ್ಲೇಯಿಂಗ್ 11 ಅಂದ್ರೆ ಪ್ರೆಡಿಟೆಡ್ 11 ಯಾವ ತರ ಇರುತ್ತೆ ಅಂದ್ರೆ ಅಭಿಷೇಕ್ ಶರ್ಮಾ ಅಂದ್ರೆ ಸುಮಾರು ಜನ ಅಭಿಷೇಕ್ ಶರ್ಮನ ರಿಪ್ಲೇಸ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಯಾವ್ದೇ ಕಾರಣಕ್ಕೂ ರಿಪ್ಲೇಸ್ ಮಾಡ್ಕೊಳ್ಳೋದಿಲ್ಲ. ಏನಕ್ಕೆ ಅಂದ್ರೆ ಆಪ್ಷನ್ ಇಲ್ಲ ಗುರು. ಈಗ ಸಂಜು ಸ್ಯಾಮ್ಸನ್ ಕೂಡ ಅಷ್ಟೇ ಫಾರ್ಮ್ ಅಲ್ಲಿ ಕೂಡ ಇಲ್ಲ. ಇನ್ನು ಅದ್ ಬಿಟ್ರೆ ಇರೋದೇ ಅಭಿಷೇಕ್ ಶರ್ಮಾ, ಇವ್ರು ಬಿಟ್ರೆ ಅವ್ರು ಬಿಟ್ರೆ ಇವರು ಆತರ ಇರೋದು. ಹಾಗಾಗಿ ಇನ್ ಕೇಸ್ ಅಭಿಷೇಕ್ ಶರ್ಮಾಗೆ ಏನಾದ್ರು ಇಂಜೂರ್ ಆಯ್ತು ಅಂದ್ರೆ ಸಂಜು ಸ್ಯಾಮ್ಸನ್ ಎಂಟರ್ ಆಗ್ತಾರೆ, ಇಲ್ಲಾಂದ್ರೆ ಅಭಿಷೇಕ್ ಶರ್ಮಾ ಅಲ್ಲಿ ಕಂಟಿನ್ಯೂ ಕೂಡ ಆಗ್ತಾರೆ. ಅಭಿಷೇಕ್ ಶರ್ಮಾ, ಇಶಾಂತ್ ಕಿಶನ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ ಮತ್ತೆ ಹರ್ಷದೀಪ್ ಸಿಂಗ್ ಇದಾರೆ. ಹರ್ಷದೀಪ್ ಸಿಂಗ್ ನ ರಿಪ್ಲೇಸ್ ಮಾಡಬಹುದು. ಏನಕ್ಕೆ ಈ ಒಂದು ಪಿಚ್ ಸ್ವಲ್ಪ ಸ್ಪಿನ್ನರ್ಸ್ ಗೆ ಹೆಲ್ಪ್ ಆಗಿರೋದ್ರಿಂದ ಹರ್ಷದೀಪ್ ಸಿಂಗ್ ಚೇಂಜ್ ಮಾಡಿ ಕುಲ್ದೀಪ್ ಯಾದವ್ನ ಹಾಕೊಂಡು ಕೂಡ ಹಾಕೋಬಹುದು. ಬಟ್ ಟಾಸ್ ಆದ್ಮೇಲೆ ನಮ್ಗೆ ಇಲ್ಲಿ ರಿಪೋರ್ಟ್ ಸಿಕ್ಬಿಡುತ್ತೆ. ಅದಾದ್ಮೇಲೆ ಸೌತ್ ಆಫ್ರಿಕಾದ ಪ್ರೆಡಿಟೆಡ್ 11 ಕಡೆ ಬರೋದ್ರೆ ಕ್ವಿಂಟನ್ ಡಿಕಾಕ್ ಇದುವರೆಗೂ 4 ಮ್ಯಾಚ್ ಅನ್ನ ಆಡಿದರೆ ಈ ಪಿಚ್ ಅಲ್ಲಿ ಸುಮಾರು 100 ರನ್ ಕೂಡ ಹೊಡೆದಿರುವಂತದ್ದು. ಪಿಚ್ಗೆ ಒಳ್ಳೆ ಸೆಟ್ ಕೂಡ ಆಗ್ಬಿಟ್ಟಿದ್ದಾರೆ. ಅದಾದ್ಮೇಲೆ ರಯನ್ ರಿಕಲ್ಟನ್, ಐಡನ್ ಮಾಕ್ರಮ್, ಡೆಬಾಲ್ ಬ್ರೆವಿಸ್, ಬೇಬಿ ಎಬಿ ಅಂತ ಕೂಡ ಕರೀತಾರೆ ಗುರು, ಸ್ವಲ್ಪ ಡೇಂಜರ್ ಆದ ಪ್ಲೇಯರ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಟ್ರಿಸ್ಟನ್ ಸ್ಟಬ್ಸ್, ಡೇವಿಡ್ ಮಿಲ್ಲರ್, ಮಾರ್ಕೋ ಜೆನ್ಸನ್, ಕೇಶವ್ ಮಹಾರಾಜು, ಕಗಿಸೋ ರಬಾಡ ಮತ್ತೆ ಆನ್ರಿಚ್ ನಟರ್ಜಿ, ಅದಾದ್ಮೇಲೆ ಲುಂಗಿ ಎಂಗಿಡಿ ಒಳ್ಳೆ ಸ್ಟಾರ್ಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ಮತ್ತೆ ಕೆನಡಾ ಅಪೋಸಿಟ್ ಸುಮಾರು 4 ವಿಕೆಟ್ ಅನ್ನ ಕೂಡ ತೆಗೆದ್ರು. ನೀವೆಲ್ಲ ಮ್ಯಾಚ್ ಅನ್ನ ನೋಡಿದ್ರ. ಸೊ ಅದೇ ಹೇಳಿದ್ದು, ಮ್ಯಾಚ್ ನಾಳೆ ಅಂತೂ ಈಸಿ ಇಲ್ಲ, ಫೈಟ್ ಅಂತೂ 100% ಇದ್ದೇ ಇರುತ್ತೆ. ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಎರಡು ಕಡೆ ಪ್ಲೇಯರ್ಸ್ ಅಂತ. ಇನ್ನ ಪ್ಲೇಯರ್ಸ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ವರುಣ್ ಚಕ್ರವರ್ತಿ ಸ್ಪಿನ್ನಿಗೆ ಸ್ವಲ್ಪ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ಸ್ ಗಳು ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಸೊ ಔಟ್ ಆದ್ರು ಅಂದ್ರೆ ಈ ಒಂದು ಪಿಚ್ ಸ್ವಲ್ಪ ಸ್ಪಿನ್ನರ್ಸ್ ಗೆ ಹೆಲ್ಪ್ ಕೂಡ ಆಗೋದ್ರಿಂದ ನಾಳೆ ವರುಣ್ ಚಕ್ರವರ್ತಿಗೆ ಸ್ವಲ್ಪ ಹೆಲ್ಪ್ ಕೂಡ ಸಿಗುತ್ತೆ. ವಿಕೆಟ್ಸ್ ಕೂಡ ತುಂಬಾ ಈಸಿ ಬೀಳ್ಬಹುದು. ಅದಾದ್ಮೇಲೆ ಕ್ವಿಂಟನ್ ಡಿಕಾಕ್ ನಮ್ಮ ಬುಮ್ರಾಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇದುವರೆಗೂ ಆಡಿರೋದ್ರಲ್ಲಿ ಬುಮ್ರಾನ್ ಬರೆಗೆ ಬೇಗ ಔಟ್ ಕೂಡ ಆಗಿದ್ದಾರೆ. ನಾಳೆ ಕೂಡ ಅಷ್ಟೇ ಕ್ವಿಂಟನ್ ಡಿಕಾಕ್ ಸ್ಕ್ರೀಸ್ ಅಲ್ಲಿ ಇದ್ದಾಗ ಬುಮ್ರಾನ ತಗೊಂಬಂದ್ರು ಮತ್ತೆ ವರುಣ್ ಚಕ್ರವರ್ತಿ ತಗೊಂಬಂದ್ರು ಅಂದ್ರೆ ಬೇಗ ವಿಕೆಟ್ ಬೀಳ್ಸೋ ಕೆಲಸವನ್ನ ಮಾಡ್ಕೋಬಹುದು. ಮತ್ತೆ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಸ್ ಗಳು ಕೂಡ ಅಷ್ಟೇ ಸೌತ್ ಆಫ್ರಿಕಾದ ಸ್ಪಿನ್ನರ್ಸ್ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಿದ್ರೆ. ನೋಡ್ಬೇಕು ನಾಳೆ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ನಮ್ಮ ಬ್ಯಾಟ್ಸ್ಮನ್ಸ್ ಗಳು ಅಂತ. ಅಭಿಷೇಕ್ ಶರ್ಮಾ ಸ್ವಲ್ಪ ಕಮ್ ಬ್ಯಾಕ್ ಮಾಡಿದ್ರು ಸಾಕು ಗುರು, ಮ್ಯಾಚ್ ಹೆಂಗಾರ ಟರ್ನ್ ಮಾಡ್ಬೋದು. ಸ್ಟಾರ್ಟಿಂಗ್ ಕೊಲಾಪ್ಸ್ ಆಗ್ಬಿಡ್ತು ಅಂದ್ರೆ ಇಂಡಿಯನ್ ಟೀಮ್ ಗೆ ಬಹಳ ಕಷ್ಟ ಕೂಡ ಆಗುತ್ತೆ. ಹೆಂಗಾರ ಅಭಿಷೇಕ್ ಶರ್ಮಾ ಗುರು ಏನ್ ಮಾಡ್ತೀಯ ಗೊತ್ತಿಲ್ಲ, ನಾಳೆ ಮ್ಯಾಚ್ ಅಲ್ಲಿ ದಯವಿಟ್ಟು ಒಂದು ಮ್ಯಾಚ್ ಆಡ್ಕೊಟ್ಬಿಡು ಗುರು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಹಾರ್ದಿಕ್ ಪಾಂಡ್ಯನ ಸ್ಟಾಟ್ಸ್ ಕೂಡ ಅಷ್ಟೇ ಸಖತ್ತಾಗಿದೆ. ಈ ಪಿಚ್ ಅಲ್ಲಿ ಇದುವರೆಗೂ 8 ವಿಕೆಟ್ ಅನ್ನ ಕೂಡ ತೆಕ್ಕೊಟ್ಟಿದ್ದಾರೆ. ಅದಾದ್ಮೇಲೆ 179 ರನ್ ಕೂಡ ಇದೆ. ಅದಾದ್ಮೇಲೆ ಕ್ವಿಂಟನ್ ಡಿಕಾಕ್ ನ ರೆಕಾರ್ಡ್ ಕೂಡ ಸಖತ್ತಾಗಿದೆ. ಅದಾದ್ಮೇಲೆ ಲುಂಗಿ ಎನ್ಗಿಡಿ ರೆಕಾರ್ಡ್ ಕೂಡ ಚೆನ್ನಾಗಿದೆ. ಇನ್ನ ಶಿವಮ್ ದುಬೆ ರೆಕಾರ್ಡ್ಸ್ ಕೂಡ ಅಷ್ಟೇ ಈ ಒಂದು ಪಿಚ್ ಅಲ್ಲಿ ಸಖತ್ ಕೂಡ ಇರುವಂತದ್ದು. ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ರೆ ಯಾವ ತರ ಪರ್ಫಾರ್ಮ್ ಮಾಡಿದರೆ ಪ್ಲೇಯರ್ ಈ ಪಿಚ್ ಅಲ್ಲಿ ಅಂತ. ಸೊ ನಾಳೆ ಪಿಚ್ ಅಲ್ಲಿ ಕೂಡ ಅಷ್ಟೇ ಒಂದು ಸಖತ್ತಾಗಿರೋ ರೋಲ್ ನ ಪ್ಲೇ ಮಾಡ್ತಾರೆ ಫಿನಿಶರ್ ಆಗಿ. ರಿಂಕು ಸಿಂಗ್ ಆಗಿರ್ಬೋದು, ಶಿವಮ್ ದುಬೆ ಆಗಿರ್ಬೋದು, ಬೆಸ್ಟ್ ಫಿನಿಶರ್ ಇಂಡಿಯನ್ ಟೀಮ್ ಅಲ್ಲಿ. ನಾಳೆ ಯಾವುದೇ ಮಳೆ ಬರುವ ಸೂಚನೆ ಅಂತೂ ಮೊದಲೇ ಇಲ್ಲ. ಮ್ಯಾಚ್ ಅಂತೂ ಆರಾಮಾಗಿ ಆಗುತ್ತೆ. ಇನ್ನ ಫೈನಲ್ ಆಗಿ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದ್ರೆ ನಾಳೆ ಯಾರು ವಿನ್ ಆಗ್ತಾರೆ ಅಂತ ಹೇಳೋದೇ ಕಷ್ಟ ಆಗ್ಬಿಟ್ಟಿದೆ. ಸೊ ನನ್ನ ಪ್ರಕಾರ ನಾಳೆ ಟಾಸ್ ಅನ್ನ ವಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ಅನ್ನ ಯಾರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಆಲ್ಮೋಸ್ಟ್ ಸ್ವಲ್ಪ ಚಾನ್ಸ್ ಕೂಡ ಇರುತ್ತೆ ವಿನ್ ಆಗಕ್ಕೆ. ಏನಕ್ಕೆ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಬ್ಯಾಟಿಂಗ್ ಸ್ವಲ್ಪ ಕಷ್ಟ ಕೂಡ ಆಗುವಂತದ್ದು. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಯಾವುದೇ ಟೀಮ್ ಟಾಸ್ ಅನ್ನ ವಿನ್ ಆದ್ರೂ ಫಸ್ಟ್ ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ 180+ ಅಂದ್ರೆ 190+ ಪ್ಲಾನ್ ಮಾಡ್ಕೊಳ್ತಾರೆ ಅಷ್ಟು ರನ್ ಹೊಡಿಲೇಬೇಕು ಅಂತ. ಯಾಕಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಮಾಡಕ್ ಕಷ್ಟ ಆಗುತ್ತೆ ಅಂತ. ಹಾಗಾಗಿ ಅವ್ರು 180+ ಕೊಟ್ರು ಅಂದ್ರೆ ಅವರು ಬರ್ದಿಟ್ಕೊಳ್ಳಿ ಆಲ್ಮೋಸ್ಟ್ ಇಲ್ಲಿ ಅದೇ ಟೀಮ್ ಇಲ್ಲಿ ವಿನ್ ಆಗೋ ಎಲ್ಲಾ ಲಕ್ಷಣ ಕೂಡ ನಾಳೆ ಇಲ್ಲಿ ಕಾಣುವಂತದ್ದು. ನೋಡ್ಬೇಕು ನಾಳೆ ಹೇಗ್ ಅನ್ಸುತ್ತೆ ಅಂತ. ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಏನಾದ್ರು ಬೇರೆ ಅಪ್ಡೇಟ್ ಇತ್ತು ಅಂದ್ರೂ ಕೂಡ ಅಷ್ಟೇ ಕಾಮೆಂಟ್ ಸೆಕ್ಷನ್ಗೆ ಹಾಕ್ಬಿಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆ. ಜೈ ಹಿಂದ್, ಒಂದೇ ಮಾತರಂ.